ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಮ್ಮ ಕಾಲೇಜ್ ಅಂದರೆ ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಷನ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಮಡೇನೂರು ಕೆ ಟಿಪ್ಟೂರ್. ಇವತ್ತು ನಮ್ಮ ಕಾಲೇಜಲ್ಲಿ BSc ಮತ್ತು GNM ಸ್ಟೂಡೆಂಟ್ಸ್ದು ಫುಡ್ ಫೆಸ್ಟ್ ಇದು. ಫುಡ್ ಫೆಸ್ಟ್ ಹಂಗಂದರೆ ಏನು ಅಂತ ಯೋಚನೆ ಮಾಡ್ತಿದ್ರೆ ಅದೇನು ಅಂತ ಗೊತ್ತಾಗಬೇಕು ಅಂದರೆ ಪೂರ್ತಿ ವೀಡಿಯೋನ ಮಿಸ್ ಮಾಡ್ದೇ ನೋಡಿ. ಫಂಕ್ಷನ್ ಕಲರ್ಫುಲ್ ಆಗಿರಲಿ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಲೂನ್ ಊದಿ ಡೆಕೋರೇಷನ್ ಮಾಡ್ತಿದ್ವಿ. ಇಲ್ಲಿ ಬಲೂನ್ ಊದಿ ಡೆಕೋರೇಷನ್ ಮಾಡೋಷ್ಟರಲ್ಲಿ ಈ ಕಡೆ ನಮ್ಮ ಸೀನಿಯರ್ಸು ಕೂಡ ರಂಗೋಲಿ ಬಿಡಿಸ್ತಾ ಇದ್ರು. ರಂಗೋಲಿ ನೋಡೋಕೆ ಡಿಫ್ರೆಂಟ್ ಆಗಿದ್ರು. ನಾವಿಲ್ಲಿ ಡೆಕೋರೇಷನ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ರೆ ನಮ್ಮ BSc ಆವಾಗಲೇ ಹೇಳಿದೆ ಫುಡ್ ಫೆಸ್ಟ್ ಅಂದರೆ ಏನು ಅಂತ ಹೇಳ್ತೀನಿ ಅಂತ. ಸೊ ಬನ್ನಿ ಇವಾಗ ನಾನು ನಿಮಗೆ ಫುಡ್ ಫೆಸ್ಟ್ ಅಂದರೆ ಏನು ಅಂತ ಹೇಳ್ತೀನಿ. ಫಸ್ಟ್ ನಾವು ಮಾಡಿದ್ದು ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಗೆ. ಅಂದರೆ ಎಷ್ಟೊಂದು ಜನ ಹಳ್ಳಿಗಳಲ್ಲಿ ಕಾಯಿಲೆ ಬಿದ್ದಿರ್ತಾರೆ. ಅವ್ರಿಗೆ ಯಾವ ಥರ ಫುಡ್ ತಿಂದರೆ ನಮಗೆ ಕಾಯಿಲೆ ವಾಸಿ ಆಗುತ್ತೆ, ಯಾವ ಫುಡ್ ತಿಂದು ಯಾವ ಕಾಯಿಲೆ ಬಂದಿರೋರು ಯಾವ ಫುಡ್ ತಿಂದರೆ ಹೇಗೆ ವಾಸಿ ಆಗುತ್ತೆ, ಯಾವ ಥರ ಫುಡ್ ತಿಂದರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದು ಇವತ್ತು ಫುಡ್ ಫೆಸ್ಟ್ ನಮ್ಮ BSc ಮತ್ತು GNM ಸ್ಟೂಡೆಂಟ್ಸ್ ಮಾಡ್ತಿರೋದು. ಒಂದು ಉದಾಹರಣೆ ಕೊಡ್ತೀನಿ. ಸಕ್ಕರೆ ಕಾಯಿಲೆ ಇರೋರು ಸಾಂಬಾರು ಮತ್ತು ಮುದ್ದೆ, ಹಾಗಲಕಾಯಿ ಜ್ಯೂಸು, ರಾಗಿ ಮಾಲ್ಟ್, ಸೌತೆಕಾಯಿ ಜ್ಯೂಸು, ಚಪಾತಿ ಆ್ಯಂಡ್ ಡ್ರೈ ಕರಿ, ಮಸಾಲೆ ರೊಟ್ಟಿ, ಚಟ್ನಿ ಇದನ್ನು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ. ಆಮೇಲೆ ಅನಿಮಿಯಾ ಬಂದವರು ಬೀಟ್ರೂಟ್ ಜ್ಯೂಸು, ರಾಗಿ ಮುದ್ದೆ, ಪಾಲಕ್ ಸಾಂಬಾರು, ಬಿಸಿ ನೀರು, ನೆನೆಸಿರೋ ತಿನ್ನಬೇಕು, ಡ್ರೈ ಫ್ರೂಟ್ ಸಲಾಡ್ ತಿನ್ನಬೇಕು, ಮತ್ತು ರಾಗಿ ರೊಟ್ಟಿ, ಪಾಲಕ್ ಚಟ್ನಿ, ಹೆಸರು ಕಾಳು, ಈ ಥರ ಬೇರೆ ಬೇರೆ ಕಾಯಿಲೆ ಇರುತ್ತಲ್ವ. ಸೊ ಅದಕ್ಕೆ ಯಾವ ಥರ ಕಾಯಿಲೆ ಇರೋರಿಗೆ ಯಾವ ಥರ ಫುಡ್ ತಿಂದರೆ ಅವರು ಆರೋಗ್ಯವಾಗಿರ್ತಾರೆ ಅನ್ನೋದೇ ಇವತ್ತು ನಮ್ಮ ಕಾಲೇಜಿನ ಫುಡ್ ಫೆಸ್ಟ್. ಇದೇ ಥರ ನಿಮ್ಮ ಮನೇಲಿ ಯಾರ್ಯಾರು ಕಾಯಿಲೆ ಬಿದ್ದಿರೋ ಪೇಷಂಟ್ಸ್ ಇದೆ ಅವ್ರಿಗೂ ಕೂಡ ಹೆಲ್ತಿ ಫುಡ್ ಕೊಟ್ಟು ಹೆಲ್ತಿಯಾಗಿರೋ ಥರ ನೋಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ ಅಲ್ವಾ. ಓಕೆ, ಬಾಯ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆಗೆ ನಿಮಗೆ ಸಿಗ್ತೀನಿ. ಓಕೆ, ಬಾಯ್.